I bought the bed to a chopper. Crazy हो गया guys. Can you believe it? Crazy हो गया. ಭಾರತ ರಾಜಕೀಯ ಮತ್ತು ಸಾಮಾಜಿಕ ಮಾಧ್ಯಮ ಜಗತ್ತಿನಲ್ಲಿ ಈಗ ಹೊಸ ರೀತಿಯ ಚರ್ಚೆ ಶುರುವಾಗಿದೆ. ಕೇವಲ 4 ದಿನಗಳ ಹಿಂದೆ ಆರಂಭವಾದ ವ್ಯಂಗ್ಯಾತ್ಮಕ ರಾಜಕೀಯ ಸಂಘಟನೆ ಕಾಕ್ರೋಚ್ ಜನತಾ ಪಾರ್ಟಿ ಇದೀಗ ಇನ್ಸ್ಟಾಗ್ರಾಂನಲ್ಲಿ ಬಿಜೆಪಿ ಫಾಲೋವರ್ ಸಂಖ್ಯೆಯನ್ನು ಮೀರಿಸಿದೆ ಎಂದು ಹೇಳಿಕೊಂಡಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಕೆಲವು ನಿರುದ್ಯೋಗಿ ಯುವಕರನ್ನು ಜಿರಳೆಗಳು ಮತ್ತು ಪರಾವಲಂಬಿಗಳಿಗೆ ಹೋಲಿಸಿದ್ದಾರೆ ಎಂಬ ವಿವಾದಾತ್ಮಕ ಹೇಳಿಕೆಗಳು ಆನ್ಲೈನ್ನಲ್ಲಿ ವ್ಯಾಪಕ ವಿರೋಧಕ್ಕೆ ಕಾರಣವಾದ ನಂತರ ಕಾಕ್ರೋಚ್ ಜನತಾ ಪಕ್ಷವು ಹೊರಹೊಮ್ಮಿದೆ. ಮೀಮ್, ವ್ಯಂಗ್ಯ ಮತ್ತು ಯುವಕರ ಅಸಮಾಧಾನವನ್ನು ಆಧಾರವಾಗಿಸಿಕೊಂಡು ಹುಟ್ಟಿದ ಈ ಚಳವಳಿ ಈಗ ದೇಶದ ರಾಜಕೀಯ ವಲಯದಲ್ಲಿ ಕುತೂಹಲ ಮೂಡಿಸಿದೆ. ಭಾರತದ ಹೊಸ ವಿಡಂಬನಾತ್ಮಕ ರಾಜಕೀಯ ಸಂಘಟನೆಯಾದ ಕಾಕ್ರೋಚ್ ಜನತಾ ಪಾರ್ಟಿ ಅಂದರೆ ಸಿಜೆಪಿ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಕೇವಲ 4 ದಿನಗಳ ಹಿಂದೆ ಆರಂಭವಾದ ಈ ಮೀಮ್ ಆಧಾರಿತ ವ್ಯಂಗ್ಯ ಚಳವಳಿ 10 ದಶಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ಗಳನ್ನು ತಲುಪಿದೆ ಎಂದು ಹೇಳಿಕೊಂಡಿದೆ. ಈ ಮೂಲಕ 8 ದಶಲಕ್ಷಕ್ಕೂ ಹೆಚ್ಚು ಫಾಲೋವರ್ ಹೊಂದಿರುವ ಬಿಜೆಪಿಯನ್ನು ಮೀರಿಸಿದ್ದಾಗಿ ಸಿಜೆಪಿ ಘೋಷಿಸಿದೆ. ಇದು ಕೇವಲ 4 ದಿನಗಳಲ್ಲಿ ಸಾಧ್ಯವಾಯಿತು. ಯುವಕರ ಶಕ್ತಿಯನ್ನು ಕಡಿಮೆ ಅಂದಾಜು ಮಾಡಬೇಡಿ ಎಂದು ಪಕ್ಷ ತನ್ನ ಸಾಮಾಜಿಕ ಜಾಲತಾಣದ ಖಾತೆಯಲ್ಲಿ ಪೋಸ್ಟ್ ಮಾಡಿದೆ. ಪಕ್ಷದ ಸ್ಥಾಪಕ ಅಭಿಜಿತ್ ದೀಪ್ಗೆ ವಿಶ್ವದ ಅತಿದೊಡ್ಡ ಪಕ್ಷ ಎಂಬ ಬ್ರ್ಯಾಂಡಿಂಗ್ನನ್ನು ವ್ಯಂಗ್ಯ ಮಾಡಿದ್ದಾರೆ. ಕೆಲವು ವಿವಾದಾತ್ಮಕ ರಾಜಕೀಯ ಹೇಳಿಕೆಗಳ ಬಳಿಕ ಸಾಮಾಜಿಕ ಜಾಲತಾಣಗಳಲ್ಲಿ ಹುಟ್ಟಿಕೊಂಡ ಆಕ್ರೋಶದ ನಂತರ ಕಾಕ್ರೋಚ್ ಜನತಾ ಪಾರ್ಟಿ ರೂಪ ಪಡೆಯಲು ಕಾರಣವಾಯಿತು ಎನ್ನಲಾಗುತ್ತಿದೆ. ಇಂಟರ್ನೆಟ್ನಲ್ಲಿ ವ್ಯಂಗ್ಯ ಮತ್ತು ಮೀಮ್ಗಳ ಮೂಲಕ ಆರಂಭವಾದ ಈ ಚಳುವಳಿ ಈಗ ದೊಡ್ಡ ಮಟ್ಟದ ವೈರಲ್ ಆಂದೋಲನವಾಗಿ ಬೆಳೆದಿದೆ. ಪಕ್ಷವು ತನ್ನನ್ನು ಸೋಮಾರಿ ಮತ್ತು ನಿರುದ್ಯೋಗಿಗಳ ಧ್ವನಿ ಎಂದು ಪರಿಚಯಿಸಿಕೊಳ್ಳುತ್ತಿದ್ದು, ಹಾಸ್ಯದ ಮೂಲಕವೇ ನಿರುದ್ಯೋಗ, ರಾಜಕೀಯ ಸವಲತ್ತು, ಯುವಕರ ಹತಾಶೆ ಮತ್ತು ವ್ಯವಸ್ಥೆಯ ವಿರುದ್ಧದ ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಿದೆ. ಸಾಮಾಜಿಕ ಜಾಲತಾಣಗಳ ಯುಗದಲ್ಲಿ ರಾಜಕೀಯವು ಈಗ ಮೀಮ್ ಸಂಸ್ಕೃತಿ ಮತ್ತು ಡಿಜಿಟಲ್ ಪ್ರಭಾವದತ್ತ ತಿರುಗುತ್ತಿದೆ ಎಂಬ ಚರ್ಚೆಗೂ ಈ ಬೆಳವಣಿಗೆಗೆ ಕಾರಣವಾಗಿದೆ. ಒಟ್ಟಿನಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಎಂಬ ವ್ಯಂಗ್ಯಾತ್ಮಕ ಚಳವಳಿ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಹೊಸ ರಾಜಕೀಯ ಟ್ರೆಂಡ್ ಹುಟ್ಟು ಹಾಕಿದ್ದು, ಯುವಕರ ಅಸಮಾಧಾನ ಮತ್ತು ಡಿಜಿಟಲ್ ಶಕ್ತಿಯ ಪ್ರತೀಕವಾಗಿ ಕಾಣಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಈ ಆನ್ಲೈನ್ ಚಳವಳಿ ಯಾವ ದಿಕ್ಕಿಗೆ ಸಾಗಲಿದೆ ಎಂಬುದು ಕುತೂಹಲ ಮೂಡಿಸಿದೆ.